Hello students, welcome to New Excellent Education. Students, previous year SSC GD 2024ದಾಗ ಕ್ವಶನ್ ಪೇಪರ್ ಯಾವ್ಯಾವ ರೀತಿ ಕೇಳಿದಾರ ಅನ್ನೋದು ಅನಲೈಸ್ ಮಾಡೋಣ. ನಾವು ಒಂದು ಶಿಫ್ಟ್ ಕ್ವಶನ್ ಪೇಪರ್ ತೊಗೊಂಡ್ಬಂದಿನಿ 6 ಫೆಬ್ರವರಿ 2024 ಆ ಪೇಪರ್ ಸಾಲ್ವ್ ಮಾಡೋಣ ಬರ್ರಿ. ಸ್ಟೂಡೆಂಟ್ಸ್ ನೋಡ್ರಿ, ಫಸ್ಟ್ ಕ್ವಶನ್ ಟೈಮ್ ಅಂಡ್ ವರ್ಕ್ ಮ್ಯಾಗ ಕೇಳಿದಾನ. ಕ್ವಶನ್ ಡಿಸ್ಪ್ಲೇದಾಗ ಕಾಣಕತ್ತಿರ್ಬೇಕ. ನೋಡ್ರಿ ಏನ್ ಅಂದಿದಾರ, ಎಕ್ಸ್ ಅಂಡ್ ವೈ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ X and Y can complete a work in 10 days ಅಂತ ಹೇಳಿದಾರ. ಅದೇ ರೀತಿ Y and Z can complete a work in 12.5 days ಅಂತ ಹೇಳಿದಾರ. ನೆಕ್ಸ್ಟ್ ಏನಂದಾರೆ, Z plus X can complete a work in 50 days. In how many days will all three complete the work together ಅಂತ ಹೇಳಿದಾರ. ಮೂರು ಮಂದಿ ಯಾವಾಗ ಮುಗಿಸ್ತಾರ ಅಂತ ಹೇಳಿದಾರ. ಇಲ್ಲಿ ನೋಡ್ರಿ, ಇದು 125/10 ಆಕೈತಿ. ಹೌದಾ, ಈ 10 ಹಿಂಗ ಬರೆಯೋನು, ಇದು 50 ಹಿಂಗ ಬರೆಯೋನು. 10 125 50 ಲಸ ತೆಗೆದ್ರೆ ಎಷ್ಟು ಆಕೈತ್ರಿ? 250 ಆಕೈತಿ. 250 ಇಲ್ಲೇ ಇಡ್ರಿ, ಈ ರೀತಿ ಮಾಡ್ಕೋರಿದ್ನ. ಇಲ್ಲಿ ನೋಡ್ರಿ 250 ಐತಿ. 250 ಟೋಟಲ್ ವರ್ಕ್ ಐತಿ. ಇಲ್ಲಿ ಎಷ್ಟು ಐತ್ರಿ? 10 ಐತಿ. 0 ಕ್ಯಾನ್ಸಲ್ ಆದ್ರೆ ಇಲ್ಲಿ ಎಷ್ಟು ಬಂತು? 25 ಬಂತು. ಅದ 250 ಡಿವೈಡೆಡ್ ಬೈ 125 ಇಂಟು 10 ಆಕೈತಿ. ಯಾಕಂದ್ರೆ 10 ಮ್ಯಾಗ ಹೋಗ್ತೈತಿ. 125 ಒನ್ಸ 125 ಟೂಸ 2 10 ಎಷ್ಟು ಆಕೈತ್ರಿ? ಇದು 20 ಡೇಸ್ ಅಂತ ಬಂತು. 250 ಡಿವೈಡೆಡ್ ಬೈ 50 ಅಂತ ಐತ್ರಿ. 0 ಕ್ಯಾನ್ಸಲ್ 5 ಒನ್ಸ 5 5 ಅಂದ್ರೆ ಇಲ್ಲಿ ಎಷ್ಟು ಬಂತ್ರಿ? 5 ಬಂತು. ಈಗ ನೋಡ್ರಿ, ಪ್ರತಿ ಒಂದು ಅಲ್ಫಾಬೆಟ್ ಯಾರ್ ಸಲ ರಿಪೀಟ್ ಆಗತೈತಿ? ನಮಗ ಮೂರು ಮಂದಿ ಕೂಡಿ ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳಿದಾರ. ಹೌದಾ, ಇಲ್ಲಿ ನೋಡ್ರಿ ಎಲ್ಲಾ ಅಲ್ಫಾಬೆಟ್ ರಿಪೀಟ್ ಆಗತೈತಿ. ಅದಕ್ಕೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, 2 ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಇದು ಟೋಟಲ್ ಎಷ್ಟು ಆಕೈತ್ರಿ? 50 ಆಕೈತಿ. ಇಲ್ಲಿ ನೋಡಾತಿರ್ಬೋದು ನೀವ, ಇದ ಸೇಮ್ ನಾ ಇಲ್ಲಿ ಇಟ್ಕೊಂಡೀನಿ. 2x ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ಸ್ ಟು 50. x plus y plus z equals to 50. ಇದು ಕೆಳಗಡೆ ಬರ್ತೈತಿ 2 ಅಂದ್ರೆ 2 1 225 ಅಂದ್ರೆ ನಮಗೆ ಎಷ್ಟು ಬಂತ್ರಿ? x plus y plus z ಎಫಿಷಿಯನ್ಸಿ 25 ಬಂತು. ನಮಗೆ ಕ್ವಶನ್ ಏನ್ ಕೇಳ್ಯಾನ್ರಿ? ಮೂರು ಮಂದಿ ಕೂಡಿ ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾರ. ಟೋಟಲ್ ವರ್ಕ್ ಅಪೋನ್ ಎಫಿಷಿಯನ್ಸಿ. ಟೋಟಲ್ ವರ್ಕ್ ಎಷ್ಟೈತಿ ನಮ್ಮದ? ಇದಕ್ಕೆ ಟೋಟಲ್ ವರ್ಕ್ ಅಂತ ಕರೀತಾರ. ಎಷ್ಟೈತ್ರಿ ಇದು? 250 ಐತಿ. 250 ಡಿವೈಡೆಡ್ ಬೈ ಮೂರು ಮಂದಿ ಎಫಿಷಿಯನ್ಸಿ ಎಷ್ಟು ಬಂದೈತಿ? 25 ಬಂದೈತಿ. 25 ಒನ್ಸ 25 ಟೆನ್ಸ್ ಅಂದ್ರ ಮೂರು ಮಂದಿ ಕೂಡಿ ಎಷ್ಟು ದಿವಸ ಮುಗಿಸ್ತಾರೆ? 10 ಡೇಸ್. ಆಪ್ಷನ್ ನಂಬರ್ 4 ದಾಗ ಆಕೈತಿ. ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಮ್ಯಾಗ ಕೇಳಿದಾನ. ಏನ್ ಹೇಳಿದಾರ ಕ್ವಶನ್ ನೋಡ್ರಿ. 2 trains start running from station C and D at same time ಅಂತ ಹೇಳಿದಾರ. Both trains are running each other at a speed of 32 km per hour and 96 km per hour respectively. When they meet each other, the second train traveled 160 km more than the first. What is the distance between C and D ಅಂತ ಕೇಳಿದಾರ. ಇಲ್ಲಿ ನೋಡ್ರಿ, ನಿಮಗಲ್ಲೇ ಕೊಟ್ಟಿರ್ಬೋದು ಸ್ಪೀಡ್ ಆಫ್ ಟ್ರೈನ್ ಸಿ ಕೊಟ್ಟಿದಾರ ನೋಡಿ. ಸ್ಪೀಡ್ ಆಫ್ ಟ್ರೈನ್ ಸಿ ಮತ್ತು ಸ್ಪೀಡ್ ಆಫ್ ಟ್ರೈನ್ ಡಿ ಕೊಟ್ಟಿದಾರ. ಟ್ರೈನ್ ಸಿ ದ ಸ್ಪೀಡ್ ಎಷ್ಟು ಐತ್ರಿ? 32 ಐತಿ. ಇದ್ರದ್ದು ಎಷ್ಟು ಐತ್ರಿ? ಇದ್ರದ್ದು 96 km per hour ಕೊಟ್ಟಿದಾರ. ಹೌದಾ, ಇವೆರಡು ನೋಡ್ರಿ ಒಂದು ಕಡ್ತಾ ಹೋಗ್ತದ. 8 4s 32, 8 1s 8, 8 2s 16, 4 1s 4 3s ನಮಗೆ ಏನ್ ಕೊಟ್ಟಾನ? ಸ್ಪೀಡ್ ಕೊಟ್ಟಾನ. ಸ್ಪೀಡ್ ಎಷ್ಟು ಐತ್ರಿ? ಸ್ಪೀಡ್ 1:3 ಬಂದೈತಿ. ಒಂದು ಕಾನ್ಸೆಪ್ಟ್ ನೋಡ್ರಿ, ಇಲ್ಲಿ ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಐತಿ. ಸ್ಪೀಡ್ ಇನ್ಕ್ರೀಸ್ ಆಗತೈತಿ ಅಂದ್ರ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗತೈತಿ. ಯಾಕಂದ್ರ ಸ್ಪೀಡ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತಿ. ಅಂದ್ರೆ ಸ್ಪೀಡ್ 2 ಐತಂದ್ರ ಡಿಸ್ಟೆನ್ಸ್ 2ನೇ ಇರ್ತೈತಿ. ಈಗ ನೋಡ್ರಿ, ಸ್ಪೀಡ್ ಐತಂದ್ರ ಡಿಸ್ಟೆನ್ಸ್ ಏನಾಕೈತಿ? ಇದು ಸೇಮ್ ಉಳಿತೈತದ 1:3. ಡಿಸ್ಟೆನ್ಸ್ ಡಿಫರೆನ್ಸ್ ಎಷ್ಟು ಬರತೈತ್ರಿ? 2 ಕಿಲೋಮೀಟರ್ ನಮ್ ಪ್ರಕಾರ. ಅಲ್ಲ, 160 ಕಿಲೋಮೀಟರ್ಗೆ ಮೀಟ್ ಆಗತೈತಂತ. ಅಂದ್ರೆ ಎಷ್ಟು ಯೂನಿಟ್ ಐತಿ ನೋಡ್ರಿ? 2 × 8 = 60. ಅಂದ್ರೆ ಒಂದು ಯೂನಿಟ್ ವ್ಯಾಲ್ಯೂ ಎಷ್ಟು ಬಂದೈತಿ? ನಮಗೆ 80 ಅಂತ ಬಂದೈತಿ. ನಮಗೆ ಏನ್ ಕೇಳಿದಾನ? ಡಿಸ್ಟೆನ್ಸ್ ಬಿಟ್ವೀನ್ ಸಿ ಅಂಡ್ ಡಿ. ಇದು ಸಿ ಮತ್ತು ಡಿ ಡಿಸ್ಟೆನ್ಸ್ ಎಷ್ಟೈತಿ? 1 3 ಅಂದ್ರೆ ಎಷ್ಟಾಯ್ತು? 4 ಆಯ್ತು. 4 × 80 ಅಂತಂದ್ರ 320 ಕಿಲೋಮೀಟರ್. ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗ ಕೇಳಿದಾನ. ಕ್ವಶನ್ ನೋಡ್ರದ್ನ. A sum of rupees 2000 becomes rupees 5920. A sum of rupees ಏನ 2000 5920 ಆಕೈತಂತ. When invested in a scheme of simple interest, if annual rate of interest and the number of years for which the sum was invested are same. ನೋಡ್ರಿ, ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಟೈಮ್ ಸೇಮ್ ಐತಂದಾನ. ಇದೊಂದು ಕ್ಲೂ ಕೊಟ್ಟಾನ. ಮತ್ತೆ ಏನ್ ಹೇಳಿದಾನ್ರಿ? ದೆನ್ ವಾಟ್ ಈಸ್ ದ ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್? ನಮಗೆ ಏನ್ ಕಂಡಿಡಿಯನ್ ಅಂದ್ರೆ ಅವ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತೆ ಅಂತ ಕೇಳಿದಾನ. ನಿಮಗೆಲ್ಲ ಗೊತ್ತಿರುವಂಗ ಅಮೌಂಟ್ ದ ಫಾರ್ಮುಲಾ ಏನೈತಿ? ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಐತಿ. ಅಮೌಂಟ್ ನೋಡ್ರಿ 2000 ಇದ್ದ ಎಷ್ಟು ಆಗತೈತಿ? 5920 ಆಗತೈತಿ. ಅದ್ರ ಅಮೌಂಟ್ ಎಷ್ಟೈತಿ ನಮ್ಗೆ? 5920. ಪ್ರಿನ್ಸಿಪಲ್ ಎಷ್ಟೈತ್ರಿ? 2000 ಐತಿ ಪ್ಲಸ್ ಐ. ಈ 2000 ಈಚೆ ಕಡೆ ಕಳ್ಸಿದ್ರ ಅಂದ್ರ ಎಷ್ಟು ಆಕೈತದ? 5920 ಮೈನಸ್ 2000 ಈಕ್ವಲ್ಸ್ ಟು ಐ ಅಂತಂದ್ರ 3920. ಐ ವ್ಯಾಲ್ಯೂ ಎಷ್ಟು ಸಿಕ್ಕೈತ್ರಿ ನಿಮ್ಗೆ? 3920. ನಿಮ್ಗೆಲ್ಲ
ಐದು ಫಾರ್ಮುಲಾ ಗೊತ್ತಿರ್ಬೇಕು. PTR/100 ಅಂತ ಹೇಳಿದಾರ. ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಹೇಳಿ ನಾನು ಏನಂತ ಹೇಳಿದಾರೆ ಕ್ವಶನ್ದಾಗ, ಇಫ್ ದ ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ದಿ ನಂಬರ್ ಆಫ್ ಇಯರ್ಸ್ ಫಾರ್ ವಿಚ್ ದ ಸಮ್ ವಾಸ್ ಇನ್ವೆಸ್ಟೆಡ್ ಆರ್ ಸೇಮ್ ಅಂತ ಹೇಳಿದಾರ. ಅಂದ್ರ ನಾ ಇಲ್ಲಿ ಏನ್ ತಗೋತೀನಿ, I = P × R² ಅಂತ ತಗೋತೀನಿ. ನೀವು ಎರಡು ಒಂದ ಅಂತ ಮಾಡ್ತೀನಿ, ಡಿವೈಡೆಡ್ ಬೈ 100. I ಎಷ್ಟು ಐತ್ರಿ? I ಎಷ್ಟು ಬಂದೈತಿ? 3920 ಪ್ರಿನ್ಸಿಪಲ್ ಗೊತ್ತೈತಿ ನಿಮಗೆ ಎಷ್ಟೈತಿ? 2000 ಐತಿ ಇಂಟು R² ಡಿವೈಡೆಡ್ ಬೈ 100. ಹೌದಾ? ಇಲ್ಲಿ ನೋಡ್ರಿ, ಇವೆರಡು ಈಚೆ ಕಡೆ ಗುಣಾಕಾರ ಆಕೈತಿ. ಅಂದ್ರೆ ಏನ್ ಆಕೈತ್ರಿ ಇದು? 3920 ಇದೊಂದು 00 ಡಿವೈಡೆಡ್ ಬೈ 2000 = R². ನೀವು ಇಲ್ಲೇ ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ಇದು ಕ್ಯಾನ್ಸಲ್ ಆದ್ರೆ ಇಲ್ಲೇ ಕ್ಯಾನ್ಸಲ್ ಆಕೈತಿ, ಇದ ಕ್ಯಾನ್ಸಲ್ ಆಕೈತಿ. ಹೌದಾ? ಡೈರೆಕ್ಟ್ಲಿ ಆನ್ಸರ್ ಏನಕೈತಿ? 2 1 2 1 2 2 9 18 2 6 ಅಂದ್ರೆ ನಿಮಗೆ ಏನ್ ಬಂತಿಲ್ಲ? R² ವ್ಯಾಲ್ಯೂ 196 ಬಂತು. ಆರ್ ಎಷ್ಟಾತ್ರಿ? √196. √196 ಎಷ್ಟರದ? 14. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂತು ನಮ್ಗೆ? 14% ಬಂತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೇಷಿಯೋ ಅಂಡ್ ಪ್ರಪೋರ್ಷನ್ ಮ್ಯಾಗ ಕೇಳಿದಾನ ಕ್ವಶನ್ ನೋಡ್ರಿ. ದ ರೇಷಿಯೋ ಆಫ್ ಇನ್ಕಮ್ ಆಫ್ ರಮೇಶ್ ಅಂಡ್ ಸುರೇಶ್ ಆರ್ 3:4 ಅಂತ ಅಂದಿದ್ದಾರೆ. ಆಮೇಲೆ ದ ರೇಷಿಯೋ ಆಫ್ ಎಕ್ಸ್ಪೆಂಡಿಚರ್ ಆಫ್ ರಮೇಶ್ ಅಂಡ್ ಸುರೇಶ್ ಈಸ್ 2:3 ಅಂತ ಹೇಳಿದ್ದಾರೆ. ಅಂಡ್ ಈಚ್ ಸೇವ್ಸ್ ಅಂದ್ರೆ ಇಬ್ರು ಎಷ್ಟು ಸೇವ್ ಮಾಡತ್ತಾರ? 200 rupees ಅಂತ ಹೇಳಿದ್ದಾರೆ. ಫೈನ್ ದ ಇನ್ಕಮ್ ಆಫ್ ರಮೇಶ್ ಅಂಡ್ ಸುರೇಶ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇದ ರೇಷಿಯೋದ ಮ್ಯಾಗ ಸಮ ಇನ್ಕಮ್ ಫಾರ್ಮುಲಾ ಏನಾಕೈತಿ? ಎಕ್ಸ್ಪೆಂಡಿಚರ್ ಇನ್ಕಮ್ = ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಹೌದಾ? ಇನ್ಕಮ್ ಇಲ್ಲೇ ಇಡೋನು, ಈ ಎಕ್ಸ್ಪೆಂಡಿಚರ್ ಇಲ್ಲಿ ಕಳಿಸಿದ್ವು ಅಂದ್ರೆ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ = ಸೇವಿಂಗ್ ಆಕೈತಿ. ಇದು ಒಂದು ಪಾಯಿಂಟ್ ನೆನಪಿಡ್ಲಿ. ನಮ್ಗೆ ಏನ್ ಹೇಳಿದಾರೆ? ರಮೇಶ್ ಸುರೇಶ್ ಇಂದ ಇನ್ಕಮ್ ರೇಷಿಯೋ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅವರು? 3:4 ಅಂತ ಹೇಳಿದಾರ. ಏನು ಇಲ್ಲ, ಅದೇ ಅನುಪಾತದಾಗ ಐತಿ. 3x ರೇಷಿಯೋ 4x ಅಂತ ತಗೊಳ್ಳೋನು. ಎಕ್ಸ್ಪೆಂಡಿಚರ್ನು ಕೊಟ್ಟಿದ್ದಾರೆ. ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಿದ್ದಾರೆ ಅವರು? 2:3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ನಿಂತ ನಮ್ಗೆ ಏನ್ ಸಿಗಾತೈತಿ? ಸೇವಿಂಗ್ ಸಿಗಾಕತೈತಿ. ಇಲ್ಲಿ ನೋಡ್ರಿ, ಇದ್ರ ಡಿಫರೆನ್ಸ್ ಎಷ್ಟು ಆಕೈತಿ? ಈಗ 3x 4x ಅಂತ ಐತ್ರಿ. ಇಲ್ಲಿ 3x ಇದು ಡಿಫರೆನ್ಸ್ ಎಷ್ಟೈತಿ? ಇಲ್ಲಿ 1 ಐತಿ. ಇದ್ರ ಡಿಫರೆನ್ಸ್ ಎಷ್ಟೈತಿ? 1 ಯೂನಿಟ್ ವ್ಯಾಲ್ಯೂ ಕೊಟ್ಟಾನ. ಎಷ್ಟು ಕೊಟ್ಟಾನ್ರಿ? 200. ಯಾಕಂದ್ರ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಅಂದ್ರೆ ಸೇವಿಂಗ್ ಸಿಗಾತೈತಿ. ಎರಡರದ್ದು ಡಿಫರೆನ್ಸ್ ಇಲ್ಲೂ 1 ಐತಿ, ಇಲ್ಲೂ 1 ಐತಿ. 1 ಯೂನಿಟ್ ವ್ಯಾಲ್ಯೂ ಸಿಕ್ಕೈತಿ ನಮ್ಗೆ? 200 ಸಿಕ್ಕೈತಿ. ಅಂದ್ರೆ ನಮಗೆ ಇನ್ಕಮ್ ಯಾರು ಕೇಳ್ಯಾನವ? ಇನ್ಕಮ್ ಆಫ್ ರಮೇಶ್ ಕೇಳ್ಯಾನ. ರಮೇಶ್ ಏನೈತಿ? 3x ಅಂತ ಐತಲ್ ಬರ್ಕೊಂಡ್ವಿ ನಾವು. 3x ವ್ಯಾಲ್ಯೂ ಏನ್ ಬಂದೈತಿ? 200 ಐತಿ. ಅಂದ್ರೆ ಎಷ್ಟು ಆಕೈತ್ರಿ? 600 ಆಕೈತಿ. ಇನ್ನೊಬ್ಬರದ ಸುರೇಶ್ ಕೇಳಿದಾರ. ಸುರೇಶ್ ಎಷ್ಟೈತಿ? 4x ಐತಿ. 4x ವ್ಯಾಲ್ಯೂ ಎಷ್ಟು ಬಂದೈತಿ? 200. ಅಂದ್ರೆ ಎಷ್ಟು ಆಕೈತ್ರಿ? 800 ಆಕೈತಿ. ಇನ್ಕಮ್ ಆಫ್ ರಮೇಶ್ 600 ಐತಿ, ಇನ್ಕಮ್ ಆಫ್ ಸುರೇಶ್ 800 ಐತಿ. ಬಹಳ ಸರಳ ಕ್ವಶನ್, ಆರಾಮ್ ಮಾಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, if 55 is subtracted from 65% of a number, if 55 is subtracted from 65% of a number, then the result is 400 ಅಂತ ಹೇಳಿದಾರೆ. what is the value of number ಅಂತ ಹೇಳಿದಾನ. ನೋಡ್ರಿ, 65% of a number ಅಂತ ಹೇಳಿದಾನ. ಯಾವ್ದು ನಂಬರ್ ಗೊತ್ತಿಲ್ಲ ನಮಗ? n ಅಂತ ಹೇಳೋಣ. 65% ಆಫ್ ನಂಬರ್ ಇದಕ್ಕೆ ಸಬ್ಸ್ಟ್ರಾಕ್ಟೆಡ್ ಮಾಡಿದಾನ -55. ರಿಸಲ್ಟ್ ಎಷ್ಟು ಕೊಡ್ತೈತೆ ಅಂತ ಹೇಳಿದಾರೆ? 400. ನಮಗ n ವ್ಯಾಲ್ಯೂ ಏನಂತ ಕೇಳಿದಾರ. ಇಲ್ಲಿ ನೋಡ್ರಿ, ಈ 65 ನ 65/100 ಅಂತ ಬರೀಬಹುದು. ಆಫ್ ಅಂದ್ರೆ ಇಂಟು n = n -55 = 400. ಇದ ರೀತಿ ಇಡೋಣ. ಇಲ್ಲಿ ನೋಡಿ, ಕ್ಯಾನ್ಸಲ್ ಆಕೈತೆ. 5 1 5 5 3 520. ಅಂದ್ರೆ ಏನ್ ಬಂತ್ರಿ? ಇದು 13/20 ಇಂಟು n -55 = 400 ಅಂತ ಬಂತು. ಹೌದಾ? ಈಗ ನಾನು ಇದನ್ನ ಏನ್ ಮಾಡ್ತೀನಿ? 13n/20 = 400. ಇದು -55 ಈ ಸೈಡ್ ಕಲ್ಸೋದು ಏನಾಕೈತ್ರಿ? ಇದು +55. ಅಂದ್ರೆ ಇದು ಏನಾಗ್ತದ? 455 ಆಯ್ತು. ಹೌದ್ರಿ? ಇಲ್ಲಿ ನೋಡ್ರಿ, ಕ್ಯಾನ್ಸಲೇಷನ್ ಆಕೈತೆ. 13 1 13 13 3 39 6 ಉಳಿತು. 13 5 65. ಅಂದ್ರೆ ಎನ್ನದ ವ್ಯಾಲ್ಯೂ ಏನಾಯ್ತು? ಎರಡು ಗುಣಾಕಾರ ಮಾಡ್ರಿ, 0 ಹಿಂಗ ಇಡ್ರಿ. 2 5 10 2 3 6 ಅದೊಂದು 7. ಅಂದ್ರೆ ಎನ್ನದ ವ್ಯಾಲ್ಯೂ ಎಷ್ಟು ಬರ್ತೈತಿ? 700 ಅಂತಾರ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೋಡ್ರಿ, ಡಿಸ್ಕೌಂಟ್ ಮ್ಯಾಗ ನೆಕ್ಸ್ಟ್ ಸಮ್ ಕೇಳಿದಾನವ. ಏನ್ ಹೇಳಿದಾರ ನೋಡ್ರಿ, ಆ ಶಾಪ್ ಕೀಪರ್ ಅಲೋಸ್ 25% ಡಿಸ್ಕೌಂಟ್ ಆನ್ ಮಾರ್ಕ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಅಂಡ್ ಈ ಸಫರ್ಸ್ ಅ ಲಾಸ್ ಆಫ್ 10%. ಇಫ್ ಆರ್ಟಿಕಲ್ ಈ ಸೋಲ್ಡ್ ಎಟ್ ಮಾರ್ಕ್ ಪ್ರೈಸ್ ದೆನ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾನ್ರವ. ನೋಡ್ರಿ, ಆ ಶಾಪ್ ಕೀಪರ್ ಅಲೋಸ್ 25% ಡಿಸ್ಕೌಂಟ್ ಅನ್ನ. ಒಂದ್ ನಿಮಿಷ ನೋಡ್ರಿ, CP 100 ಐತಂದ್ರ ಎಷ್ಟು ಡಿಸ್ಕೌಂಟ್ ಕೊಟ್ಟಾನ್ರಿ ಅವ? 25% ಡಿಸ್ಕೌಂಟ್ ಕೊಟ್ಟಾನ. 25% ಡಿಸ್ಕೌಂಟ್ ಕೊಟ್ರ ಲಾಸ್ ಎಷ್ಟಾಗತೈತಿ? 10% ಲಾಸ್ ಆಗತೈತಿ ಅಂತ ಹೇಳಿದಾರೆ. 10% ಲಾಸ್ ಆದ್ರ SP ಎಷ್ಟಕ್ಕೆ ಮಾಡಿರ್ಬೋದ್ರಿ ಅವ? 90% ಮಾಡಿರ್ಬೋದ? ಹೌದಾ? ಈಗ MP ನೋಡ್ರಿ, ಈ 90% 90 × 100 ಅಂದ್ರೆ ಇದು ಯಾವುದು? SP × CP ಡಿವೈಡೆಡ್ ಬೈ ಡಿಸ್ಕೌಂಟ್ ಎಷ್ಟು ಕೊಟ್ಟಾನ್ರು? 25% ಡಿಸ್ಕೌಂಟ್ ಕೊಟ್ಟಾನು. 25% ಡಿಸ್ಕೌಂಟ್ ಕೊಟ್ಟಾನ ಅಂತಂದ್ರ ಉಳಿತ 100ದಾಗ 25 ಹೋದ್ರೆ ಉಳಿತ ಅಷ್ಟ್ರಿ 75. ಹೌದಾ? ಇಲ್ಲಿ ನೋಡ್ರಿ, 25 3 75, 25 4 100. ಮತ್ತೆ ಕಟ್ತಾ ಹೋಗಂಗಿಲ್ಲ. ಅಂದ್ರೆ ಏನಾಕೈತ್ರಿ? 360/3. ಹೌದಾ? ಇದು MP ವ್ಯಾಲ್ಯೂ ಅದ. ಇಲ್ಲಿ ನೋಡ್ರಿ, MP ಎಷ್ಟೈತಿ? 100 ಐತಿ. MP ಎಷ್ಟೈತ್ರಿ? 360/3
3 ಬಂದೈತಿ. ಈ 3 ಇದು ಗುಣಾಕಾರ ಮಾಡಿದ್ರ 300 ರೇಷಿಯೋ 360 ಆಕೈತ್ರಿ. 0 ಕ್ಯಾನ್ಸಲ್, 6 5 6 6 ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾರ. ಇಲ್ಲಿ ನೋಡ್ರಿ ಎಷ್ಟು ಜಾಸ್ತಿ ಆಗೈತಿ, 1 ಬೈ ಪ್ರಿವಿಯಸ್ ಎಷ್ಟಿತ್ತು 5, 1 ಬೈ 5 ಇಂಟು 100 ಅಂತಂದ್ರ 5 1s 5 2s ಅಂದ್ರೆ ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ 20%. ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೇಷಿಯೋ ಮ್ಯಾಗ ಕೇಳಿದಾನ. ಕ್ವಶನ್ ನೋಡ್ರಿ ಡಿಸ್ಪ್ಲೇ ಮ್ಯಾಗ, ದ ರೆಸ್ಪೆಕ್ಟಿವ್ ರೇಷಿಯೋ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ರಮನ್ ಈಸ್ 9:7 ಅಂತಂದ್ರೆ ರಮನದ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ರೇಷಿಯೋ ಕೊಟ್ಟಾರ. ಎಷ್ಟು ಕೊಟ್ಟಿದ್ದಾರೆ ಅವರು? 9:7 ಅಂತ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಏನಂದ್ರೆ, ಇಫ್ ಇಸ್ ಇನ್ಕಮ್ ಈಸ್ ಇನ್ಕ್ರೀಸ್ ಬೈ, ಇನ್ಕಮ್ ಏನೇ ಇನ್ಕ್ರೀಸ್ ಆಗತ್ತೆ ಅಂತ 20% ಗೆ, ಅಂಡ್ ಎಕ್ಸ್ಪೆಂಡಿಚರ್ ಏನೋ ಡಿಕ್ರೀಸ್ ಆಗತ್ತೆ ಅಂಡ್ ಎಕ್ಸ್ಪೆಂಡಿಚರ್ ಈಸ್ ಡಿಕ್ರೀಸ್ಡ್ ಬೈ 70%, ದೆನ್ ವಾಟ್ ವಿಲ್ ಬಿ ದಿ ನ್ಯೂ ರೇಷಿಯೋ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ಕೇಳಿದಾರೆ. ಇನ್ಕಮ್ ಇನ್ಕ್ರೀಸ್ ಆಗತ್ತೆ ಅಂತ ಎಷ್ಟು ಇನ್ಕ್ರೀಸ್ ಆಗತ್ತೆ? 20%. 20% ಅಂದ್ರೆ ಎಷ್ಟು ಆಕೈತ್ರಿ? 1/5 ಆಕೈತಿ. 1/5 ಇಂಟು 9 ಅಂದ್ರೆ 5 1s 5 1 ಪಾಯಿಂಟ್ ಎಷ್ಟು 4 ಉಳಿತೈತಿ 1.8. ಇನ್ಕ್ರೀಸ್ ಅಂದ್ರೆ 9 ಪ್ಲಸ್ 1.8 ಅಂತಂದ್ರೆ ಎಷ್ಟು ಆಕೈತ್ರಿ? ಇದು 10.8 ಆಕೈತಿ. ಈಗ ಇಲ್ಲಿ ನಮ್ಗೆ ಎಕ್ಸ್ಪೆಂಡಿಚರ್ ಏನಂದ್ರೆ ಡಿಕ್ರೀಸ್ಡ್ ಬೈ 70% ಅಂತ ಅಂದಿದ್ದಾನ. 70% ಅಂದ್ರೆ ಎಷ್ಟು? 70/100 ಇಂಟು 7 ಅಂತ ಹೇಳಿರಿ. 0 ಕ್ಯಾನ್ಸಲ್, 7 7 49 ಅಂದ್ರೆ ಎಷ್ಟು ಬರ್ತೈತ್ರಿ? ಅದು 49/10 ಅಂದ್ರೆ ಎಷ್ಟು ಆಗ್ತದೆ? 4.9 ಬರ್ತೈತದ. 7 ಮೈನಸ್ 4.9 ಮಾಡ್ಬೇಕು. ಇಲ್ಲೇ ಇನ್ಕ್ರೀಸ್ ಐತಿ, ಅದಕ್ಕೆ 9 ಪ್ಲಸ್ 1.8 ಮಾಡಿದೀವಿ. ಆನ್ಸರ್ ಎಷ್ಟು ಬಂತು? 10.8 ಬಂತು. ಇಲ್ಲೇ ಡಿಕ್ರೀಸ್ ಅಂದ್ರೆ 7 ಮೈನಸ್ 4.9 ಅಂದ್ರೆ ಎಷ್ಟು ಆಕೈತ್ರಿ? 2.1 ಆಕೈತಿ. ಇಲ್ಲಿ ನೋಡ್ರಿ, ಹೌದಾ? ಹೊಸ ರೇಷಿಯೋ ಏನಂತ ಕೇಳಿದಾನ. ಈ ಪಾಯಿಂಟ್ ಇಲ್ಲೂ ತೆಗಿಯೋಣ. ಇದು ಕ್ಯಾನ್ಸಲೇಷನ್ ಹಾಕವ ನೋಡ್ರಿ. ರೇಷಿಯೋ ಕಂಡಿಡಿ ಅಂದಾನ. 3 3s 9, 3 6 18, 3 7s 21. ಇದ ಮುಂದೆ ಕಟ್ತಾ ಹೋಗಂಗಿಲ್ಲ. ಅಂದ್ರೆ ಫೈನಲ್ ಆನ್ಸರ್ ಏನಾಕೈತ್ರಿ? 36:7. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಾಡ್ ಮಾಸ್ ಮ್ಯಾಕ್ ಕೇಳಿದಾನ. ನೋಡ್ರಿ ಕ್ವಶನ್ ಏನ್ ಹೇಳಕತ್ತಾರ, 8400 ಡಿವೈಡೆಡ್ 21 ಪ್ಲಸ್ 42 ಇಂಟು 5 ಮೈನಸ್ 410. ಸಿಂಪಲ್ ಐತಿ ಕ್ವಶನ್. ಇಲ್ಲಿ ನೋಡ್ರಿ, ಇದು ರೂಲ್ ಎದ್ರ ಮ್ಯಾಗ ಐತಿ? ಬಾಡ್ ಮಾಸ್ ಮ್ಯಾಗ ಐತಿ. ನಿಮ್ಗೆಲ್ಲ ಗೊತ್ತೈತಿ. ಬ್ರಾಕೆಟ್ ಅಂತೂ ಕೊಟ್ಟಿಲ್ಲ, ಆಫ್ನು ಕೊಟ್ಟಿಲ್ಲ. ಡಿವಿಜನ್ ಐತಿ. ಇಲ್ಲ ಐತಿ ಡಿವಿಜನ್. 24 4s 84 ಆಕೈತಿ. ಈ 00 ಹಂಗೆ ಇಡೋಣ. ಡಿವಿಜನ್ ಸಾಲ್ವ್ ಮಾಡಿದ್ದು, ಉಳ್ಕಿದೆಲ್ಲ ಸೇಮ್ ಇಟ್ಟುವರಿ. 42 ಇಂಟು 5 ಮೈನಸ್ 410. ಈಗ ನೋಡ್ರಿ ಡಿವಿಜನ್ ಮುಗಿತು. ನೆಕ್ಸ್ಟ್ ಏನ್ ಬರ್ತೈತಿ? ಪ್ಲಸ್ ಐತಿ, ಇಂಟು ಐತಿ, ಮೈನಸ್ ಐತಿ ಅಂದ್ರೆ ಫಸ್ಟ್ ಬಿಡಿಸ್ಬೇಕಾದ ಮಲ್ಟಿಪ್ಲಿಕೇಶನ್. ಅಂದ್ರೆ 400 ಪ್ಲಸ್ ಇದೆಷ್ಟು ಆಕೈತ್ರಿ? 5 2s 10, 5 4s 20, 21 ಮೈನಸ್ 410. ಹೌದಾ? ಈಗ ನಮ್ಮದ ಪ್ಲಸ್ ಐತಿ, ಮೈನಸ್ ಐತಿ, ಎಡಿಷನ್ ಐತಿ, ಸಬ್ಟ್ರಾಕ್ಷನ್ ಐತಿ. ಅಂದ್ರೆ ಫಸ್ಟ್ ಯಾವ್ದು ಬಿಡಿಸ್ಬೇಕು? ಎಡಿಷನ್. ಎಷ್ಟು ಆಕೈತ್ರಿ? 610 ಮೈನಸ್ 410 ಎರಡು ಮೈನಸ್ ಮಾಡ್ರ ಆನ್ಸರ್ ಎಷ್ಟು ಬರ್ತೈತ್ರಿ? 200 ಬರ್ತೈತಿ. ಇಲ್ಲಿ ನೋಡ್ರಿ, ಇದು ಯಾವ ಆಪ್ಷನ್ ಇದೆ? ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎದ್ರ ಮೇಲೆ ಕೇಳಿದಾನ? ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಕೇಳಿದಾನ. ನೋಡ್ರಿ, ಅ ಪರ್ಸನ್ bought some pen at a rate of 14 for a rupee ಅಂತ ಹೇಳಿದಾರೆ, and sold them at a rate of 12 for a rupee. What is profit percentage ಅಂತ ಕೇಳಿದಾನೆ. ಇಲ್ಲಿ ನೋಡಿ, CPA SP ಇದು ನಿಮಗೆ ಗೊತ್ತೈತಿ. ಹೌದಾ? 1 ರೂಪಾಯಿಗೆ 14 ತಂದ. ಹೌದಾ? ಇಲ್ಲಿ 1 ರೂಪಾಯಿಗೆ 12 ತಂದ. ಅಂದ್ರೆ ಇದು 1/14 ಆತೇನೆ, ಇದು 1/12 ಆತ. ಪ್ರಾಫಿಟ್ ಪರ್ಸೆಂಟೇಜ್ ದ ಫಾರ್ಮುಲಾ ಏನು ಬರ್ತೈತಿ? SPA ಮೈನಸ್ CPA ಅಪಾನ್ SP ಅಂತ ಬರ್ತೈತಿ. ಹೌದಾ? SP ಮೈನಸ್ CP ಅಪಾನ್ SP. SP ಎಷ್ಟೈತ್ರಿ? ಇದು 1/12 ಮೈನಸ್ 1/14 ಅಪಾನ್ 1/12 ಇದು ಬರ್ತೈತಿ. ಇಲ್ಲಿ ನೋಡ್ರಿ, 12 14 ಲಸ ಎಷ್ಟಾಕೈತಿ? 84 ಆಕೈತಿ. 12 7s 84, 14 6s 84. ಅಂದ್ರೆ ಇಲ್ಲಿ ಎಷ್ಟು ಬಂತು? 7 ಮೈನಸ್ 6. ಇದು 1/12 ಹಂಗೆ ಇಡ್ರಿ. 7 ಮೈನಸ್ 6 ಅಂದ್ರೆ 1/84. ಹೌದಾ? ಇದು 1/12 ಐತದ. ಇದು 1/12 ಇದ್ದದ. ಇಲ್ಲಿ ಕಲಿಸ್ಬಿಡಲ್ಲ. 12/1 ಆಕೈತಿ. 12 1s 12 6 ಅಂದ್ರೆ 1/6 ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ 16.66% ಪ್ರಾಫಿಟ್ ಆಗೈತೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆನ್ಸುರೇಷನ್ ನ ಕೇಳಿದಾನ. ಸಿಂಪಲ್ ಐತಿ. ಸಿಂಪಲ್ ಯಾವಾಗ ಐತಿ ಅಂದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ಸಿಂಪಲ್ ಐತಿ. ಏನ್ ಕ್ವಶನ್ ಹೇಳಿದಾರೆ? ವಾಟ್ ಈಸ್ ದ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಹೂಸ್ ರೇಡಿಯಸ್ ಈಸ್ 21 ಸೆಂಟಿಮೀಟರ್ ಅಂತ ಹೇಳಿದಾರೆ. ಇಲ್ಲಿ ನೋಡ್ರಿ, ಫಾರ್ಮುಲಾ ಏನ್ ಕೇಳಿದಾರೆ? ಹೆಮಿಸ್ಫಿಯರ್ ಫಾರ್ಮುಲಾ ಕೇಳಿದಾರ. ಅದ್ರದ್ದು ಏನಾಕೈತಿ? r² ಆಕೈತಿ. ಹೌದಾ? ಹೆಮಿಸ್ಫಿಯರ್ ಬಗ್ಗೆ ಮಾತಾಡೋಣ. ಹೆಮಿಸ್ಫಿಯರ್ ಅಂದ್ರೆ ಏನು? ಸ್ಪಿಯರ್ ಅರ್ಧ ಭಾಗ ಇರ್ತೈತೆ ಹೆಮಿಸ್ಫಿಯರ್. ನಮಗೆ ರೇಡಿಯಸ್ ಕೊಟ್ಟಾನ. ಎಷ್ಟು ಕೊಟ್ಟಾನ? 21 ಸೆಂಟಿಮೀಟರ್ ಕೊಟ್ಟಾನ. 2 ಇಂಟು 22/7 ಆರ್ 2 ಸಲ ಬರ್ಕೊಂಡ್ಬಿಡೋಣ ನಾವು. 21 ಇಂಟು 21, 7 1s 7, 7 3s 21, 22 2s 44, 44 3s ಎಷ್ಟು ಆಕೈತ್ರಿ? ಇದು 3 4s 12, ಇದೊಂದು 13 ಇಂಟು 21 ಅಂದ್ರೆ 1 2s 2, 3 1 ಪ್ಲಸ್ 4 6 2 2 7 7 7 ಎಷ್ಟು ಆಕೈತ್ರಿ? 2772 ಆಪ್ಷನ್ದಾಗ ಇರಬೇಕು. ಸೆಂಟಿಮೀಟರ್ ಸ್ಕ್ವೇರ್ ಎಷ್ಟು ಆಕೈತಿ? ಕರ್ವ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಎಷ್ಟು ಆಕೈತಿ? 2772. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಫ್ m ಮೈನಸ್ n ಈಕ್ವಲ್ಸ್ ಟು 11 ಅಂಡ್ m² ಪ್ಲಸ್ n² ಈಕ್ವಲ್ಸ್ ಟು 141, ಫೈಂಡ್ ದ ವ್ಯಾಲ್ಯೂ ಆಫ್ mn ಅಂತಂದ್ರಿ. ಇಲ್ಲಿ ನೋಡ್ರಿ, ಯಾವ್ದೇ ವ್ಯಾಲ್ಯೂ ಕೊಟ್ಟಾನ ಬರ್ಕೊಳ್ಳೋಣ ನಾವ. ಏನಂದ್ರಿ? m ಮೈನಸ್ n ಈಕ್ವಲ್ಸ್ ಟು 11 ಅಂತ ಹೇಳಿದಾರ. ನೆಕ್ಸ್ಟ್ ಏನಂದ್ರಿ? m² ಪ್ಲಸ್ n² ಈಕ್ವಲ್ಸ್ ಟು
141 ಹೇಳಿದ್ದಾರೆ. ನಮಗೆ ಏನ್ ಕಂಡಿಡಿ ಅಂದಾರ ಎಮ್ ಎನ್ ವ್ಯಾಲ್ಯೂ ಕಂಡಿಡಿ ಅಂದ. ಹೌದಾ? ಇಲ್ಲಿ ನೋಡಿ, ಈಗ ಎಂ ಮೈನಸ್ ಎನ್ ದ ಹೋಲ್ ಸ್ಕ್ವೇರ್ ಇದ್ರ ಫಾರ್ಮುಲಾ ನಿಮಗೆ ಗೊತ್ತೈತಿ. ಏನೈತ್ರಿ? ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಮೈನಸ್ 2mn. ನಮಗೆ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಎಷ್ಟು ಕೊಟ್ಟಾನ್ರಿ? 141. ಇಲ್ಲಿ ನೋಡ್ರಿ, ಎಂ ಮೈನಸ್ ಎನ್ ಐತಿ, ಎಂ ಮೈನಸ್ ಎನ್ ಹೋಲ್ ಸ್ಕ್ವೇರ್ ಐತಿ. ಕರೆ ಎಂ ಮೈನಸ್ ಎನ್ ಎಷ್ಟೈತಿ? 11 ಐತಿ. ಅಂದ್ರೆ 11 ಸ್ಕ್ವೇರ್ ಮೈನಸ್ 2mn. ಹೌದ್ರಿ? 11 ಸ್ಕ್ವೇರ್ ಅಂದ್ರ 121 ಈಕ್ವಲ್ಸ್ ಟು 141 ಮೈನಸ್ 2mn. ಈ 141 ಈಚೆ ಕಡೆ ಕಳಿಸಿದ್ರೆ ಎಷ್ಟು ಆಕೈತಿ? 121 ಮೈನಸ್ 141 ಈಕ್ವಲ್ಸ್ ಟು ಮೈನಸ್ 2mn. ಇದೆಷ್ಟು ಆಕೈತ್ರಿ? ಮೈನಸ್ 20 ಈಕ್ವಲ್ಸ್ ಟು ಮೈನಸ್ 2mn. ಹೌದಾ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಕೈತಿ. 2 1s 2 10s ಅಂದ್ರ ಆನ್ಸರ್ ಏನಾಕೈತ್ರಿ? ಎಮ್ ಎನ್ ವ್ಯಾಲ್ಯೂ ಎಷ್ಟು ಬರ್ತೈತಿ? 10 ಬರ್ತೈತಿ. ಆಪ್ಷನ್ದಾಗ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ವಲ್ಪ ಕ್ವಶನ್ ದೊಡ್ಡದಿರ್ಬೋದು, ಕರೆ ಬಾಳ ಸಿಂಪಲ್ ಐತಿ. ಏನ್ ಹೇಳಿದಾರ? ₹9,000 ಈಸ್ ಲೆಂಟ್ ಅಟ್ ದ ಆನ್ಯುವಲ್ ರೇಟ್ ಆಫ್ 20% ಫಾರ್ 2 years ಅಂದಾರ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಎರಡು ಸ್ಟೇಟ್ಮೆಂಟ್ ಕೊಟ್ಟಾರ, ಯಾವ್ದು ಕರೆಕ್ಟ್ ಅಂತ ಕೇಳಿದಾರ. ಫಸ್ಟ್ ಅಥವಾ ಬೋತ್ 1 and 2 ಅಂತ ಹೇಳಿದಾರ. ಅಂದ್ರೆ ಯಾವ್ದು ನಮಗೆ ಯೂಸ್ ಬೀಳ್ತೈತೆ ಅಂತ ಚೆಕ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಏನ್ ಹೇಳಿದಾರೆ? ₹9,000 ಅಂತ ಹೇಳಿದಾರ. 9,000 ಏನಾಕೈತಿ ನಮಗ? P9,000 ಅಂತ ಹೇಳಿದಾರ. ಹೌದಾ? ನೆಕ್ಸ್ಟ್ ಏನ್ ಹೇಳಿದಾರೆ? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ. ಎಷ್ಟು ಕೊಟ್ಟಾರ? 20% ಕೊಟ್ಟಾರ. ಟೈಮ್ ಎಷ್ಟು ಕೊಟ್ಟಿದಾರ? ಟೈಮ್ 2 ವರ್ಷ ಕೊಟ್ಟಿದಾರ. ಇಲ್ಲಿ ಬಾಕ್ಸ್ ಮೆಥಡ್ ಅನ್ನು ಅಪ್ಲೈ ಮಾಡೋಣ ನಾವಿಲ್ಲಿ. ಇಲ್ಲಿ ನೋಡ್ರಿ, ಬಾಕ್ಸ್ 2 ವರ್ಷ ಅಂತಂದ್ರ 2 ವರ್ಷದ ಬಾಕ್ಸ್ ಬರ್ತೈತಿ ಇಲ್ಲಿ. ಹೌದಾ? ಈಗ 20% ಅಂದ್ರೆ ಎಷ್ಟಾತ್ರಿ? 1/5 ಆಕೈತಿ. 1/5 ಇಂಟು 9,000 ಅಂತಂದ್ರ 5 1s 4 ಉಳಿತು, 5 8s 1800 ಬರಾಕತ್ತೈತಿ. ಇಲ್ಲಿ ನಮಗ ಎಷ್ಟು ಬರಾಕತ್ತೈತ್ರಿ? 1800. 20% ಅಂದ್ರೆ 1/5 ಅಂತ ಹೇಳಿದಾರ. 1/5 ಇಂಟು 1800 ಅಂತಂದ್ರ 5 1s 5 3s 15 5 6 ಅಂದ್ರೆ ಇಲ್ಲಿ ಎಷ್ಟು ಬರ್ತೈತ್ರಿ? 360. ಈ ಬಾಕ್ಸ್ ಮೆಥಡ್ ದಾಗ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ, ಇದು ಎಲ್ಲವೂ ಕೂಡಿಸಿದ್ವು ಅಂದ್ರ ಇದಕ್ಕೆ ಏನಂತ ಕರಿತೀವಿ ನಾವು? ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಎಷ್ಟು ಐತ್ರಿ ಇದು? 3,600. ಕರೆ ನಮಗ್ ಫಸ್ಟ್ ಒಂದ್ ಸೆಂಟೆನ್ಸ್ ಏನ್ ಹೇಳಿದಾರೆ ಅವರು? ಸಿಂಪಲ್ ಇಂಟ್ರೆಸ್ಟ್ ಟು ಬಿ ರಿಸೀವ್ಡ್ ಆನ್ ದಿ ಸಮ್ ಈಸ್ ₹3,500. ಅಂದ್ರ ಅದಂತೂ ತಪ್ಪಾತು. ಯಾಕಂದ್ರೆ ಸಮ್ ಎಷ್ಟಾಗತೈತಿ ನಮ್ಗೆ? 3,600. ಇದು ಏನ್ ನಮ್ದು ವ್ಯಾಲ್ಯೂ ಐತಲ್ಲ 360, ಇದು ಡಿಫ್ರೆನ್ಸ್. ಇದೆ ಎದರ್ದು ಡಿಫ್ರೆನ್ಸ್ ಬಿಟ್ವೀನ್ SI ಅಂಡ್ CI. ಇದು ಇಲ್ಲಿ ನೋಡ್ರಿ, ಇದು ಓವರ್ ನಾವೆಲ್ಲಾ ಕೂಡಿಸ್ತೀವಲ್ಲ, ಅದಕ್ಕೆ CI ಅಂತ ಕರಿತೀವಿ. 1800 ಪ್ಲಸ್ 1800 3,600 ಬಂದೈತಿ. ಇಲ್ಲಿ ಎಷ್ಟೈತ್ರಿ? 360 ಅಂದ್ರೆ 0,693 3960 ಕಂಪೌಂಡ್ ಇಂಟ್ರೆಸ್ಟ್ ಬರತೈತಿ. ಇಲ್ಲಿ ನೋಡ್ರಿ, ಸೆಕೆಂಡ್ ಸೆಂಟೆನ್ಸ್ ಏನ್ ಹೇಳಾಕತ್ತಾರ ಅವರು? ಕಂಪೌಂಡ್ ಇಂಟ್ರೆಸ್ಟ್ ಟು ಬಿ ರಿಸೀವ್ಡ್ ಆನ್ ದಿ ಸಮ್ ಈಸ್ 3960. ಅಂದ್ರೆ ಬರೀ ಸೆಕೆಂಡ್ ಒನ್ ಅಷ್ಟ ಫಾಲೋ ಆಕೈತಿ, ಫಸ್ಟ್ ಒನ್ ಫಾಲೋ ಆಗಂಗಿಲ್ಲ. ಓನ್ಲಿ 2 ಫಾಲೋಸ್ ಆನ್ಸರ್ ಬೀಳ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅವರೇಜ್ ಮ್ಯಾಗ ಕೇಳಿದಾನ. ದ ಅವರೇಜ್ ಏಜ್ ಆಫ್ ಫ್ಯಾಮಿಲಿ ಆಫ್ 4 ಈಸ್ 25 years ಅಂದಾರ. 4 ಮಂದಿದ ಅವರೇಜ್ ಎಷ್ಟು ಹೇಳಿದಾರ ಅವರು? 25 years ಇರ್ಲಿದ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಇಫ್ ದ ಏಜಸ್ ಆಫ್ 3 ಫ್ಯಾಮಿಲಿ ಮೆಂಬರ್ಸ್ ಆರ್ 20, 22 and 28, ವಾಟ್ ಈಸ್ ದ ಏಜ್ ಆಫ್ 4th ಫ್ಯಾಮಿಲಿ ಮೆಂಬರ್ ಅಂತ ಕೇಳಿದಾರ. ಇಲ್ಲಿ ನೋಡ್ರಿ, ನಮಗ ಫಸ್ಟ್ ಒನ್ ಏಜ್ ಅವರೇಜ್ ಏಜ್ ಕೊಟ್ಟಾರ ಅವ್ರು. ಎಷ್ಟು ಐತಿ? ಫಸ್ಟ್ ಒನ್ 20 ಐತಿ. ಸೆಕೆಂಡ್ ಒನ್ ಎಷ್ಟೈತಿ? 22 ಐತಿ. ಥರ್ಡ್ ಒನ್ ಎಷ್ಟೈತಿ? 28 ಐತಿ. ನಮಗ್ ಕಂಡಿಡಿ ಅಂತ ಯಾವ್ದು ಹೇಳಿ ಅಂದ್ರೆ 4th ಕಂಡಿಡಿ ಅಂತ ಹೇಳಿದಾರ. ಓವರ್ ಆಲ್ 4ರದು ಕೊಟ್ಟಿದ್ದಾನವ. ಎಷ್ಟೈತಿ? 25 ಐತಿ. ಇದು 25 ಅವರೇಜ್ ಆತಂದ್ರ ಎಷ್ಟು ಕಡಿಮೆ ಐತದ? -5 ಕಡಿಮೆ ಐತಿ. ಇಲ್ಲಿ ಎಷ್ಟು ಕಡಿಮೆ ಐತಿ? -3 ಕಡಿಮೆ ಐತಿ. ಇಲ್ಲಿ ಎಷ್ಟು ಜಾಸ್ತಿ ಐತ್ರಿ? ಇಲ್ಲಿ +3 ಜಾಸ್ತಿ ಐತಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, -3 +3 ಕ್ಯಾನ್ಸಲ್ ಆತು. ಇಲ್ಲಿ -5 ಐತಂದ್ರ ಇಲ್ಲಿ ನಾವ್ ಏನ್ ತಗೋಬೇಕು? +5 ತಗೋಬೇಕು. ಅಂದ್ರೆ ಎಕ್ಸ್ ಗೆ 25 ಅಂತೂ ಇರ್ಬೇಕಂತಂದಾನ. ನಮ್ದು ಎಷ್ಟು ಬಂದೈತಿ? +5. ಅಂದ್ರೆ ಓವರ್ ಆಲ್ ಅವರೇಜ್ ಎಷ್ಟು ಆತ್ರಿ? 30 years. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಾಡ್ಮ್ಯಾಸ್ ಮ್ಯಾಗ ಕೇಳಿದಾನ. ಕ್ವಶನ್ ನೋಡ್ರಿ ಏನಂದಾನ? 42 divided by 23 into 46 divided by 7 of 28 divided by 92 divided by 21 divided by 69. ನಿಮ್ಗಂತೂ ಗೊತ್ತೈತಿ ರೂಲ್ ಏನ್ ಹೇಳ್ತೈತಿ? ಬಾಡ್ಮಾಸ್ ಏನೈತಿ? ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ, ಡಿವಿಷನ್ ಆಫ್ ಐತಿ. ಆಫ್ ಐತ್ ಅಂದ್ರ ಇದನ್ನ ಬಿಡಿಸ್ಕೋಬೇಕಿಲ್ಲ. ಅದನ್ನ ಡೈರೆಕ್ಟ್ ಏನ್ ಮಾಡ್ರಿ? 42/23 into 46/7 into 28/92 divided by 21/69. ಕ್ಯಾನ್ಸಲೇಷನ್ ನೋಡ್ರಿ, 7 1 7
7 6 42 ಮತ್ತೇನ್ ಕ್ಯಾನ್ಸಲ್ ಆಕೈತಿ 23 1 23 2 ಇಲ್ಲಿ ಕ್ಯಾನ್ಸಲ್ ಆಕೈತಿ ನೋಡ್ರಿ 2 4 8 1 ಉಳಿತು 2 6 12 2 1 2 4 2 7 14 2 2 2 3 ಮತ್ ಕ್ಯಾನ್ಸಲ್ ಎಲ್ಲರ ಆಕೈತಿ ನೋಡಿ ಎಲ್ಲೂ ಆಗಲ್ರಿ 6 2 14 14 7 ಎಷ್ಟಾಗೈತಿ 84 ಡಿವೈಡೆಡ್ ಬೈ 23 ಈ ಡಿವೈಡ್ ಐತಿ ಮಲ್ಟಿಪ್ಲಿಕೇಶನ್ ಟರ್ಮ್ ಮಾಡಿದ್ವಿ ಅಂದ್ರ ಇದು ಉಲ್ಟಾ ಆಗ್ಬಿಡ್ತೈತಿ 69 ಬೈ 21 21 1 21 3 ಸಾರಿ 23 1 23 3 21 1 21 4 ಆಕೈತಿ 4 3 ಎಷ್ಟು ಆಕೈತಿ ಅಂದ್ರ ಆಪ್ಷನ್ ಆನ್ಸರ್ ಏನ್ ಬರ್ತೈತ್ರಿ 12 ಬರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಟೈಮ್ ಅಂಡ್ ವರ್ಕ್ ಮ್ಯಾಗ ಕೇಳಿದಾನ ಕ್ವಶನ್ ನೋಡ್ರಿ ಯಾವ ರೀತಿ ಐತಿ ಪಿ ಅಂಡ್ ಕ್ಯೂ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 30 days ಅಂತ ಹೇಳಿದಾರ ದೇ ಸ್ಟಾರ್ಟೆಡ್ ದ ವರ್ಕ್ ಟುಗೆದರ್ ಬಟ್ ಆಫ್ಟರ್ 20 days ಪಿ ಲೆಫ್ಟ್ ದ ವರ್ಕ್ 20 ದಿವಸ ಆಗಿಂದ ಪಿ ಏನ ಕೆಲಸ ಬಿಡಾಕತ್ತಾನಂತ ಇಫ್ ರಿಮೈನಿಂಗ್ ವರ್ಕ್ ಈಸ್ ಕಂಪ್ಲೀಟೆಡ್ ಬೈ ಕ್ಯೂ ಇನ್ 50 more days ರಿಮೈನಿಂಗ್ ವರ್ಕ್ ಯಾರು ಕಂಪ್ಲೀಟ್ ಮಾಡಾತಾರೆ ಕ್ಯೂ ಕಂಪ್ಲೀಟ್ ಮಾಡಾತಾನ then P alone can complete the entire work in how many days ಅಂದ್ರೆ P ಎಷ್ಟು ದಿವಸ ಕಂಪ್ಲೀಟ್ ಮಾಡ್ತಾನ ಅಂತ ಕೇಳಿದಾನ ಇಲ್ಲಿ ನೋಡ್ರಿ ಇಲ್ಲಿ P and Q can complete a work in 30 days entire work in 30 days ಅಂದಾನ ಆಮೇಲೆ ನೆಕ್ಸ್ಟ್ ಏನ್ ಹೇಳಿದಾರೆ ದೇ ಸ್ಟಾರ್ಟೆಡ್ ದ ವರ್ಕ್ ಟುಗೆದರ್ ಇಬ್ರು ಕೂಡಿ ಸ್ಟಾರ್ಟ್ ಮಾಡಕತ್ತಾರ ಬಟ್ ಆಫ್ಟರ್ 20 days P ಲೆಫ್ಟ್ ಇಬ್ರು ಕೂಡಿ 20 ದಿವಸ ಅಂತೂ ಕೆಲಸ ಮಾಡಿದಾರ ಅಂದ್ರ P plus Q 20 ಆಕೈತಿ P ಕೆಲಸ ಬಿಡಾಕತ್ತಾನಂದ್ರ Q ಉಳ್ಕಿದ ಕೆಲಸ ಮಾಡ್ಬೇಕು ಎಷ್ಟು ದಿವಸ ಮಾಡತಾನ Q into 50 more days ಅಂತ ಹೇಳಿದಾರೆ ಇಲ್ಲಿ ಆಮೇಲೆ ಯಾರ್ದು ಕೇಳಿದಾನವ P ಎಷ್ಟು ದಿವಸ ಮುಗಿಸ್ತಾರ ಅಂತ ಕೇಳ್ಯಾನ P into X ಅಂತ ಹಾಕಿದ್ ನಾನಿಲ್ಲಿ ಇರ್ಲಿ ಇಲ್ಲಿ ನೋಡ್ರಿ 30 into P ಅಂತಂದ್ರ 30P plus 30Q ಆಕೈತಿ ಹೌದಾ ಇದೇನಕೈತ್ರಿ 20P plus 20Q plus 50Q plus PX ಆಕೈತ್ರಿ ಹೌದಾ 30P 20P ಐತಿ ಇದು ದೊಡ್ಡದು ಇಲ್ಲೇ ಐತಿ ದೊಡ್ಡದು ಇಲ್ಲೇ ಇಡೋಣ ನಾವು 30P ಇದು ಈಚೆ ಕಡೆ ಕಳ್ಸಿರ 20P ಆಕೈತಿ 30Q ಮತ್ತು 20 ದಾಗ ಇದ ದೊಡ್ಡದೈತಿ ಇದು ಪ್ಲಸ್ 30Q ಇಲ್ಲೇ ಇಡೋಣ ಇದು ಈ ಸೈಡ್ ಕಳ್ಸೋಣ ನಾವು ಮೈನಸ್ 20Q ಮೈನಸ್ 50Q ಈಕ್ವಲ್ಸ್ ಟು PX ಅಂತ ಇಟ್ಬಿಡು ಹೌದಾ ಇಲ್ಲ ಆನ್ಸರ್ ನಮಗೆ ಇದು ಎಷ್ಟು ಬರ್ತೈತ್ರಿ ಇದು 10P ಬರ್ತೈತಿ ಇಲ್ಲಿ ನೋಡ್ರಿ ಪ್ಲಸ್ ಐತಿ ಇದು ಮೈನಸ್ ಎಷ್ಟು ಆಕೈತಿ ಇದು ಅಂದ್ರ ಮೈನಸ್ 70Q ಆಕೈತಿ ಮೈನಸ್ 70Q ಪ್ಲಸ್ 30Q ಅಂತಂದ್ರೆ ಎಷ್ಟು ಆಕೈತಿ ಮೈನಸ್ 40Q ಆಕೈತಿ ಹೌದಾ ಈಗ ಎಲ್ಲ ತಪ್ಪು ಮರ ಒಂದ್ ನಿಮಿಷ ಇಲ್ಲಿ ನೋಡ್ರಿ ಈಕ್ವಲ್ಸ್ ಟು PX ಇದು ಇರ್ಲಿಕ್ಕೆ ಸದ್ಯಕ್ಕೆ ಇರ್ಲಿಕ್ಕೆ ಇದನ್ನ ಅಳ್ಕಸಿದ್ನ 10P ಇದು ಹೊರಗಡೆ ಕಳ್ಸಿದ್ರೆ ಏನಾಕೈತಿ ಇದ 40Q ಆಕೈತಿ P ಬೈ Q P ದ ವ್ಯಾಲ್ಯೂ ಎಷ್ಟೈತಿ 40 ಐತಿ Q ವ್ಯಾಲ್ಯೂ ಎಷ್ಟೈತಿ 10 ಐತಿ 0 ಕ್ಯಾನ್ಸಲ್ ಅಂದ್ರೆ ಎಷ್ಟು ಬಂತ್ರಿ P ದ ವ್ಯಾಲ್ಯೂ 4 ಬಂದೈತಿ Q ದ ವ್ಯಾಲ್ಯೂ 1 ಬಂದೈತಿ ನಮಗ ಒಂದ್ ಹೇಳಿದಾನವ ಏನಂತ P ಮತ್ Q ಇಬ್ರು ಕೂಡಿ 30 days ಕೆಲಸ ಮುಗಿಸ್ತಾರಂದ್ರ ಯಾರ್ದು ಕಂಡಿಡಿ ಅಂದಾನವ P ಇಂಟು X P ಮತ್ Q ವ್ಯಾಲ್ಯೂ ಸಿಕ್ಕೇತ್ ನಮಗ P ಎಷ್ಟೈತಿ 4 ಐತಿ Q 1 ಐತಿ ಅಂದ್ರೆ ಎಷ್ಟು ಆಗ್ತದ 5 ಇಂಟು 30 ಹಂಗ ಬರೆಯತ್ತೀನಿ P ಎಷ್ಟೈತ್ರಿ 4 ಐತಿ 4 ಇಂಟು X ಬರೆಯಕತ್ತೀನಿ ಇಲ್ಲಿ ನೋಡ್ರಿ 5 ಇಂಟು 30 ಈ 4 ಕೆಳಗಡೆ ಕಳಿಸ್ರಿ ಈಕ್ವಲ್ಸ್ ಟು X ಇವು ಎರಡು ಗುಣಾಕಾರ ಮಾಡಿದ್ರೆ ಎಷ್ಟು ಆಕೈತ್ರಿ ಇದ 150 ಡಿವೈಡೆಡ್ ಬೈ 4 ನೋಡ್ರಿ 4 1 4 3 12 ಉಳಿತಷ್ಟು 3 4 7 28.4 5 20 ಅಂದ್ರೆ ಎಷ್ಟು ಆನ್ಸರ್ ಬರ್ತೈತ್ರಿ 37.5 ನೆಕ್ಸ್ಟ್ ಕ್ವಶನ್ ನೋಡ್ರಿ ಎವರೇಜ್ ಮ್ಯಾಕ್ ಕೇಳಿದಾನ ಎವರೇಜ್ ಇದು ಒಂದು ಕಾನ್ಸೆಪ್ಟ್ ಈ ರೀತಿ ಐತಂದ್ರ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾಕಂದ್ರೆ 2 and 3ನೇ ಸಮ್ ನಾಗ ಸಾಲ್ವ್ ಮಾಡಕತ್ತಿದ್ದ ನೋಡ್ರಿ ಎವರೇಜ್ ವೇಟ್ ಆಫ್ ಗ್ರೂಪ್ ಆಫ್ 24% ಈಸ್ 34 kg ಅಂತ ಹೇಳಿದಾನ ದ ಎವರೇಜ್ ವೇಟ್ ಆಫ್ ಅನದರ್ ಗ್ರೂಪ್ ಆಫ್ 48% ಏನ್ ಹೇಳಿದಾನ kg ಐತಂತ್ರಿ ಇಫ್ ಎವರೇಜ್ ವೇಟ್ ಆಫ್ ಆಲ್ 72% ಈಸ್ 56 kg ವಾಟ್ ಈಸ್ ದ ವ್ಯಾಲ್ಯೂ ಆಫ್ k ಅಂತ ಕೇಳಿದಾನ ಅಗ್ರಿ ಸಿಂಪಲ್ ಐತಿ ನೋಡ್ರಿ 24 ಮಂದಿದ ಎವರೇಜ್ ಎಷ್ಟು ಹೇಳಿದಾನ್ರಿ 24% 34 kg ಹೇಳಿದಾನ ನೆಕ್ಸ್ಟ್ ದ ಎವರೇಜ್ ವೇಟ್ ಆಫ್ ಅನದರ್ 48% ಎಷ್ಟು ಹೇಳಿದಾನ್ರಿ ಅವ 48% ಅದ kg ಅಂತ ಹೇಳಿದಾನ ಹೌದಾ ಈಗ ಇನ್ನೊಂದು ಕ್ವಶನ್ ಇನ್ನೊಂದು ಹಿಂಟ್ ಕೊಟ್ಟ ನೋಡ್ರಿ ಅವ ಇಫ್ ಎವರೇಜ್ ವೇಟ್ ಆಫ್ ಆಲ್ 72% ಅಂದ್ರೆ 24 ಪ್ಲಸ್ 48 72 ಆಕೈತಿ ಈ 72 ಮಂದಿದ ಎವರೇಜ್ ಎಷ್ಟು ಕೊಟ್ಟಿದ್ದಾನ್ರಿ ಅವ 56 ಅಂದ್ರೆ ಓವರ್ ಆಲ್ ಎವರೇಜ್ ಎಷ್ಟು ಕೊಟ್ಟಾನ 56 ಕೊಟ್ಟಿದ್ದಾನ ಇಲ್ಲಿ ನೋಡ್ರಿ ಇವು ಎರಡು ಕ್ಯಾನ್ಸಲೇಷನ್ ಆಗಾಕತ್ತಾವ ಅಂದ್ರ ಮಾಡ್ಬಿಡ್ರಿ ನಿಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಕ್ ಸರಳ ಆಕೈತಿ 24 1
24 2s ಹೌದಾ 56 ಓವರ್ ಆಲ್ ಅವರೇಜ್ ಐತಂದ್ರ 56 ಕಿಂತ ಎಷ್ಟು ಕಡಿಮೆ ಐತಂತಂದ್ರ ಇದು -22 ಕಡಿಮೆ ಐತಿ. ಎಷ್ಟು ಕಡಿಮೆ ಐತ್ರಿ? -22 ಕಡಿಮೆ ಐತಿ. -22 ಇಂಟು 1 ಅಂದ್ರೆ -22 ನ ಬರ್ತೈತಿ. ಈಗ ನೋಡ್ರಿ ಇದನ್ನ ನಾವು ಬ್ಯಾಲೆನ್ಸ್ ಮಾಡಕ ಇಲ್ಲಿ ಎಷ್ಟು ಮಾಡ್ತೀವಿ? ಪ್ಲಸ್. ಇಲ್ಲಿ ಮೈನಸ್ ಐತಂದ್ರೆ ಇಲ್ಲಿ ಪ್ಲಸ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಐತಂದ್ರೆ ಇಲ್ಲಿ ಮೈನಸ್ ಮಾಡ್ಬೇಕು. ಈ +22 ಎಷ್ಟು ಮಂದಿಗೆ ಐತ? 2 ಮಂದಿಗೆ. ಅಂದ್ರೆ 2 1s 2 11s ಅಂದ್ರೆ ಕೇದ ವ್ಯಾಲ್ಯೂ 56 ಅಂತೂ ಐತದ. ಪ್ಲಸ್ 11 ಮಾಡಿದ್ವು ಅಂದ್ರೆ 7 ಅಂದ್ರೆ ಓವರ್ ಆಲ್ ಅವರೇಜ್ ಕೇದ ಅವರೇಜ್ ಎಷ್ಟು ಬರ್ತೈತಿ? 67 ಮಾಡಿದಾಗ ಓವರ್ ಆಲ್ ಅವರೇಜ್ 56 ಆಕೈತಿ. ರೇಷಿಯೋ ಮ್ಯಾಗ ಕ್ವಶನ್ ಕೇಳಿದಾನ್ರಿ, ಬಾರಿ ಸರಳ ಐತಿ ನೋಡ್ರಿ. ಅದ ಏನ್ ಕೇಳಿದಾನ, ಮಾರ್ಕ್ಸ್ ಆಫ್ 2 ಕ್ಯಾಂಡಿಡೇಟ್ಸ್ ಜೆ ಅಂಡ್ ಕೆ ಆರ್ ಇನ್ ರೇಷಿಯೋ 15:17 ಅಂತ. ಜೆ ಮತ್ತು ಕೆ ದ ಮಾರ್ಕ್ಸ್ ಕೊಟ್ಟ ರೇಷಿಯೋ ಕೊಟ್ಟನ್ರಿ. ಎಷ್ಟು ಕೊಟ್ಟಾನ? 15:17. ಮುಂದೆ ಏನ್ ಅಂದಾನವ, ಇಫ್ ದ ಮಾರ್ಕ್ಸ್ ಆಫ್ ಜೆ ಆರ್ 300. ಜೆ ದ ಮಾರ್ಕ್ಸ್ ಎಷ್ಟೈತ ಅಂದ್ರಿ? 15 ಅಲ್ಲ 300 ಅಂತ ಹೇಳಿದಾನ. ನಮಗ ಕೆ ದ ಮಾರ್ಕ್ಸ್ ಎಷ್ಟೈತ ಅಂತ ಕಂಡಿಡಿ ಅಂದ. ಜೆ ದ 15 ಅಲ್ಲ 300 ಅಂತ ಹೇಳ್ಯಾನ. ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು? 15 2 30 0 ಉಳಿತು ಅಂದ್ರೆ 20 ಗುಣಾಕಾರ ಮಾಡಿದಾಗ 300 ಬರಾಗತೈತಿ. ಅಂದ್ರೆ ಕೆ ದ ವ್ಯಾಲ್ಯೂ ಎಷ್ಟು ಅಂತ ಹೇಳ್ಯಾನ. ಇದನ್ನ 20 ಗುಣಾಕಾರ ಮಾಡ್ರಿ ಅಂದ್ರೆ ಇದು ಕೆ ದ ವ್ಯಾಲ್ಯೂ ಎಷ್ಟಾಕೈತಿ? 340 ಮಾರ್ಕ್ಸ್. ವಾಟ್ ಈಸ್ ದ ಡಿಸ್ಕೌಂಟ್ ಮ್ಯಾಗ ಕ್ವಶನ್ ಕೇಳಿದ ನೋಡ್ರವ. ವಾಟ್ ಈಸ್ ದ ಡಿಸ್ಕೌಂಟ್ ಆಫರ್ಡ್ ಆನ್ ಅ ಬುಕ್? ನೆಕ್ಸ್ಟ್ ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್ ಮ್ಯಾಗ ಕೇಳಿದಾನ. ಅ ಡೀಲರ್ ಸೆಲ್ಸ್ 2 ಲ್ಯಾಪ್ಟಾಪ್ಸ್ ಎಟ್ ದ ರೇಟ್ ಆಫ್ ₹10,000 per ಲ್ಯಾಪ್ಟಾಪ್. 10,000 per ಲ್ಯಾಪ್ಟಾಪ್. ಆನ್ ಒನ್ ಈ ಅರ್ನ್ಸ್ ಒಂದು ಇದ್ರ ಮ್ಯಾಗ ಏನು ಅರ್ನ್ ಮಾಡ್ತಾನ ಪ್ರಾಫಿಟ್ ಆಫ್ 40%. ಅಂಡ್ ಆನ್ ಅದರ್ ಈ ಗೆಟ್ ಲಾಸ್ ಆಫ್ 40%. ಒಂದ್ರದಾಗ 40% ಪ್ರಾಫಿಟ್ ಸಿಗತೈತಿ, ಇನ್ನೊಂದ್ರದಾಗ 40% ಲಾಸ್ ಸಿಗತೈತಿ. ವಾಟ್ ಈಸ್ ದ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಇನ್ ಓಲ್ಡ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ. ಇಲ್ಲಿ ನೋಡಿ 40% ಅಂತ ಹೇಳಿದಾರೆ. 40% ಅಂತಂದ್ರ ಇದನ್ನ ಫ್ರಾಕ್ಷನ್ದಾಗ ಏನ್ ಆಕೈತದ? 40/100 ಕ್ಯಾನ್ಸಲ್ ಆಕೈತಿ. 0 0 2 2s 2 5s ಅಂದ್ರೆ ಎಷ್ಟು ಬಂತಿದ? 2/5. ಒಂದ್ರದಾಗ ಪ್ರಾಫಿಟ್ ಅಂತ ಹೇಳಿದಾರ ಹೌದಾ. ಪ್ರಾಫಿಟ್ ಅಂತಂದ್ರೆ ಎಷ್ಟು ಪ್ರಾಫಿಟ್? 2/5 ಐತಿ. 5 ಇತ್ತು, 5 + 2 ಎಷ್ಟು ಆಕೈತಿ? 7 ಆಕೈತಿ. ಇನ್ನೊಂದ್ರದಾಗ ಲಾಸ್ ಅಂತ ಹೇಳಿದಾರ. 5 ಇತ್ತು, 5 - 2 ಅಂತಂದ್ರೆ ಎಷ್ಟು ಆಕೈತಿ? 3 ಆಕೈತಿ ಹೌದಾ. 5 5s ಎಷ್ಟು ಆಕೈತಿ? 25 ಆಕೈತಿ. 7 3s ಎಷ್ಟು ಆಕೈತಿ? 21 ಆಕೈತಿ. ಪ್ರಾಫಿಟ್ ಆಗತ್ತೈತೋ ಲಾಸ್ ಆಗತ್ತೈತೋ ನಿಮಗೆ ಇಲ್ಲಿ ಗೊತ್ತೈತಿ. ಇಲ್ಲಿ ನೋಡಿ 25 ಇತ್ತು, ಎಷ್ಟಕ್ಕೆ ಮಾರ್ಯಾರ? ಅದನ್ನ 21ಕ್ಕೆ ಮಾರ್ಯಾರ ಅಂದ್ರೆ ಏನಾಗತ್ತೈತಿ? ನಮ್ಗೆ ಲಾಸ್ ಆಗತ್ತೈತಿ. ಎಷ್ಟು ಲಾಸ್ ಆಗತ್ತೈತಿ? 4. 4/25 ಇಂಟು 21 25 ಇಂಟು 100 ಆಕೈತಿ. 25 1s 25 4s ಅಂದ್ರೆ 16% ಏನಾಗತ್ತೈತ್ರಿ? ಲಾಸ್ ಆಗತ್ತೈತಿ. ಎಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಕರ್ನಾಟಕ.